ಆನೇಕಲ್ ವಿಧಾನಸಭಾ ಕ್ಷೇತ್ರದ ನೆರಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾಳಗಾರನಹಳ್ಳಿ ಗ್ರಾಮದ ಆಟದ ಮೈದಾನದಲ್ಲಿ ಅತ್ತಿಬೆಲೆ ಇಂಡಸ್ಟ್ರಿಯಲ್ ಏರಿಯಾ ಕ್ರಿಕೆಟ್ ಪ್ರೀಮಿಯರ್ ಲೀಗ್ನ ಫೈನಲ್ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಮೊದಲನೇ ಬಹುಮಾನವನ್ನು ಜಿಲ್ ಟೇಕ್ ವಾರಿಯರ್ಸ್ ತಂಡ ಪಡೆದುಕೊಂಡರೆ, ಎರಡನೇ ಬಹುಮಾನವನ್ನು ಪ್ರೆಸೆಂಟ್ ಆಫ್ ಪ್ಯಾರಡೈಸ್ ಪಡೆದುಕೊಂಡರೆ, ಮೂರನೇ ಬಹುಮಾನವನ್ನು ಕ್ರಿಕೆಟ್ ಪ್ಯಾನ್ ತಂಡ ಪಡೆದುಕೊಂಡರು. ಇನ್ನು ಗೆದ್ದಂತಹ ತಂಡಗಳಿಗೆ ಬಹುಮಾನಗಳನ್ನು ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ದೇವು ಹಾಗೂ ಜೆಡಿಎಸ್ ಪಕ್ಷದ ಯುವ ನಾಯಕರಾದ ಪಟಾಪಟ್ ರವಿರವರು ವಿತರಣೆ ಮಾಡಿದರು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಅತ್ತಿಬೆಲೆ ಸತೀಶ್ ರವರು ಹಾಗೂ ಎಚ್ಚಂಗೂರು ಪ್ರದೀಪ್ ರವರು ವಹಿಸಿಕೊಂಡಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಅತ್ತಿಬೆಲೆ ಮಾಜಿ ರವಿ, ಸಿ ಮುನಿರಾಜು, ಐಕಾನ್ ಗ್ರೂಪ್ಸ್ನ ಮಾಲೀಕರಾದ ಸಂತೋಷ್, ಸೊಪ್ಪಹಳ್ಳಿ ಸತೀಶ್, ಹಾರೋಹಳ್ಳಿ ಮಂಜು, ಬಿಕೆ ಬಶೀರ್, ಈಶ್ವರ್, ಪ್ರದೀಪ್, ಅತ್ತಿಬೆಲೆ ಇಂಡಸ್ಟ್ರಿಯಲ್ ಏರಿಯಾ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಪದಾಧಿಕಾರಿಗಳು ಹಾಗೂ ಕ್ರೀಡಾಪಟುಗಳು ಭಾಗವಹಿಸಿದ್ರು.
ಅತ್ತಿಬೆಲೆ ಇಂಡಸ್ಟ್ರಿ ವತಿಯಿಂದ ಎಲ್ಲ ಇಂಡಸ್ಟ್ರಿ ಸೇರಿಕೊಂಡು ಇದರ ಒಂದು ಅತ್ತಿಬೆಲೆ ಇಂಡಸ್ಟ್ರಿಯಲ್ ಏರಿಯಾ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಪ್ರತಿಯೊಬ್ಬರು ಬಿಡುವಿನ ವೇಳೆಯಲ್ಲಿ ಕೆಲಸದ ಒತ್ತಡ ಎಲ್ಲರಿಗೂ ಇರುತ್ತೆ. ಅಂಥದ್ರಲ್ಲಿ ಬಿಡುವು ಮಾಡಿಕೊಂಡು ಇದರ ಒಂದು ಕ್ರಿಕೆಟ್ ಆಡೋ ಮುಖಾಂತರ ಎಲ್ಲರೂ ನಾವೆಲ್ಲ ಒಗ್ಗಟ್ಟು ಅಂತ ತೋರಿಸುವಂಥದ್ದು ಕಾಣಿಸ್ತಾ ಇದೆ. ಎಲ್ಲ ಯುವಕರಿಗೆ, ಎಲ್ಲ ಉದ್ಯಮಿಗಳಿಗೆ, ಎಲ್ಲ ನೌಕರರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಂತೀನಿ. ಧನ್ಯವಾದಗಳು. ಆರ್ಗನೈಸರ್ಗೆ ತುಂಬಾ ಧನ್ಯವಾದಗಳು. ಈ ತರ ಕಾರ್ಮಿಕರಿಗಾಗಿ ಒಂದು ಒಳ್ಳೆ ವೇದಿಕೆ, ಒಳ್ಳೆ ಟೂರ್ನಮೆಂಟ್, ವಾರ ಪೂರ್ತಿ ಕೆಲಸ ಮಾಡ್ತಿರ್ತಾರೆ. ಒಂದು ನಮ್ಮ ಫ್ಯಾಕ್ಟ್ರಿಯವರು, ನಮ್ಮ ಪರಿಚಯ ಇರೋರು ಬಂದು ಜೊತೆಲಿ ಕ್ರಿಕೆಟ್ ಆಡೋದು ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ರು. ಬಂದು ನಾವು ಟೂರ್ನಮೆಂಟ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವೆಲ್ಲ ಸಪೋರ್ಟಿಂದ ಟೂರ್ನಮೆಂಟ್ ಸಕ್ಸಸ್ ಆಯಿತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಲೇಡೀಸ್ ಆಫ್ ಥರ್ಡ್ ಸ್ಟ್ರೈಕ್. ಥ್ಯಾಂಕ್ ಯು ಎವ್ರಿವನ್. ಯಾಕಂದರೆ ನಮಗೆ ಅವಕಾಶ ಕೊಟ್ಟಿದ್ದು ತುಂಬ ಧನ್ಯವಾದಗಳು. ಯಾಕಂದರೆ ನಾವು ಕ್ರಿಕೆಟ್ ಟೂರ್ನಮೆಂಟ್ ಆಡೋದು ಸ್ವಲ್ಪ ನಿಲ್ಲಿಸ್ಬಿಟ್ಟಿದ್ವಿ. ಬಟ್ ಅಗೈನ್ ವಿ ಹ್ಯಾವ್ ಸ್ಟಾರ್ಟೆಡ್ ಟು ಪಾರ್ಟಿಸಿಪೇಟ್ ಆ್ಯಂಡ್ ವಿಲ್ ಕೀಪ್ ಪಾರ್ಟಿಸಿಪೇಟಿಂಗ್. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ರವೀಣ ಮತ್ತು ಮುರಳೀಣ್ಣ ಮತ್ತು ದೇವಣ್ಣ ಅವ್ರಿಗೆ ಧನ್ಯವಾದಗಳು. ಈ ಟೂರ್ನಿ ಆಯೋಜಿಸಿದಂಥ ಸತೀಶ್ ಅಣ್ಣವ್ರಿಗೆ ತುಂಬ ಧನ್ಯವಾದ. ಈ ಕ್ರಿಕೆಟ್ ಟೀಮ್ ಕೆಲ್ಟೆಕ್ ವಾರಿಯರ್ಸಿಂದ ಫಸ್ಟ್ ಟೈಮ್ ಬಂದಿದ್ದೀವಿ, ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀವಿ. ತುಂಬ ಥ್ಯಾಂಕ್ಸ್. ಹಾಗೂ ನನ್ನ ಸಹಪಾಠಿಗಳಿಗೆ ಎಲ್ಲರಿಗೂ ಧನ್ಯವಾದಗಳು. ಈ ಟೂರ್ನಿಯನ್ನು ತುಂಬ ಅದ್ದೂರಿಯಾಗಿ ಆಯೋಜನೆ ಮಾಡಿ ಎಲ್ರಿಗೂ ಕಾರ್ಮಿಕರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಈ ಮಾಡ್ತಾ ಇರಬೇಕು ಪದೇ ಪದೇ ಟೂರ್ನಮೆಂಟ್ಗಳು ನಮ್ಗೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದೇ ಥರ ಮಾಡ್ತಾರೆ. ಎಲ್ರಿಗೂ ಧನ್ಯವಾದಗಳು. ಕಂಗ್ರ್ಯಾಚುಲೇಷನ್ಸ್ ಜೈಟೆಕ್. ವಾಯ್ಸ್ ಗೊತ್ತಾಗಲ್ಲಮ್ಮ. ಜೈಟೆಕ್ ಸೂಪರ್, ಒಳ್ಳೆ ಚಪ್ಪಳ. ಇಲ್ಲಿ ಯಾರು ಗೆದ್ರು ಯಾರು ಸೋದ್ರು ಇಂಪಾರ್ಟೆಂಟ್ ಅಲ್ಲ, ಟೂರ್ನಮೆಂಟ್ ಸಕ್ಸಸ್ ಮಾಡಿಕೊಟ್ಟಿದ್ದೀರ ನೀವೆಲ್ಲರೂ ಸೇರಿ. ನಮ್ಮ ಸತೀಶ್ ಮಾಡಿರ್ತಕ್ಕಂಥ ಟೂರ್ನಮೆಂಟು, ಆಮೇಲೆ ನಮ್ಮ ಪ್ರದೀಪ್ ಇಲ್ಲ ಇಲ್ಲಿ, ಕೃಷ್ಣಮೂರ್ತಿ, ನಮ್ಮ ಮಾಳ, ನಿಜವಾಗ್ಲೂ ಕೂಡ ಭಾಳ ಶ್ಲಾಘನೀಯವಾದಂಥದ್ದು. ನೀವೆಲ್ಲರೂ ಕೂಡ ಇದೇ ಬಾಂಧವ್ಯವನ್ನು, ಇದೇ ಸೋದರತ್ವವನ್ನು, ಇದೇ ಪ್ರೀತಿ ವಿಶ್ವಾಸ ಮತ್ತು ಒಬ್ರಿಗೊಬ್ರಿಗೆ ಕರೆದಿರ್ತಕ್ಕಂಥನ ಕೊನೆಯವರೆಗೂ ಕರ್ಕೊಂಡೋಗ್ಲಿ. ಎಲ್ರಿಗೂ ಒಳ್ಳೆದಾಗಲಿ. ಕಂಗ್ರ್ಯಾಚುಲೇಷನ್ಸ್. ಕಿತ್ತಪ್ಪ ಚೆನ್ನಾಗಿ ಅಂತಾರೆ. ಒಳ್ಳೆ ಚಪ್ಪಲ. ಬಿರಿಯಾನಿ ಊಟನ ಯಾವಾಗ ಬಿರಿಯಾನಿ ಊಟ ಹಾಕ್ತೀಯ? ಆಯ್ತು, ನೀವು ಯಾವಾಗ ಹೇಳ್ತೀರ ಊಟ ಹಾಕ್ತೇನೆ. ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದಲ್ಲಿ ಎಲ್ಲ ಕಾರ್ಮಿಕರನ್ನು ಒಗ್ಗೂಡಿಸೋ ಸಲುವಾಗಿ ಒಂದು 32 ಹಂಟರ್ಸ್ ಅಂತೇಳಿ ಒಂದು ಶೀರ್ಷಿಕೆ ಅಡಿಯಲ್ಲಿ ಎಲ್ಲ ಕ್ರಿಕೆಟ್ ತಂಡಗಳನ್ನು ಒಗ್ಗೂಡಿಸಿ ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಕಾರ್ಖಾನೆಯ ಕಾರ್ಮಿಕರನ್ನು, ಅದರಲ್ಲಿ ವಿಶೇಷವಾಗಿ ಕ್ರಿಕೆಟ್ ಅಭಿರುಚಿ ಇರತಕ್ಕಂತಹ ಆಟಗಾರನೆಲ್ಲ ಸೇರಿಸಿ ಒಂದು ಒಳ್ಳೆ ಟೂರ್ನಮೆಂಟನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಕಳೆದ ವಾರ ಪ್ರಾರಂಭವಾಗಿ ಇವತ್ತು ಮುಕ್ತಾಯ ಆಗುವ, ಇವತ್ತು ಫೈನಲ್ ಇದೆ, ಸೆಮಿಫೈನಲ್ಲು, ಫೈನಲ್ಲು. ಹಾಗಾಗಿ ಅವರಿಗೆ ಏನು 32 ಹಂಟರ್ಸ್ ಎಲ್ಲ ತಂಡದ ಆಟಗಾರರಿಗೆ ಮತ್ತು ವ್ಯವಸ್ಥಾಪಕರಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ. ಇತ್ತೀಚೆಗೆ ಏನಂದರೆ ಈ ಕ್ರಿಕೆಟು ಆನೇಕಲ್ ತಾಲೂಕಲ್ಲಿ ಬಹಳ ಹೆಚ್ಚು ಒತ್ತು ಕೊಡ್ತಕ್ಕಂಥ ಯುವಕ ಮಿತ್ರರು ಉಟ್ಕೊಂಡ್ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ನಾನು ಇವತ್ತು ವಿಷಯಾಂತರವಾಗಿ ಏನು ಮಾತಾಡ್ತೀನಿ ಅಂತ ಹೇಳಿದ್ರೆ, ಕೇವಲ ಆಟದ ವಿಚಾರನೇ ಅಲ್ಲ, ಕ್ರೀಡೆ ವಿಚಾರನೇ ಅಲ್ಲ, ಸಾಮಾಜಿಕ ಚಟುವಟಿಕೆಗಳಲ್ಲೂ ಕೂಡ ಭಾಗವಹಿಸಬೇಕು ಮತ್ತು ಸಾಮಾಜಿಕ ಹೋರಾಟಗಳಲ್ಲಿ ಭಾಗವಹಿಸಬೇಕು, ಸಾಮಾಜಿಕ ನ್ಯಾಯಕ್ಕೋಸ್ಕರ ಭಾಗವಹಿಸಬೇಕು. ಈಗ ಒಂದು ಹಾಬಿ ಆಗೋಗ್ಬಿಟ್ಟಿದೆ ನಮ್ಮ ಯುವಕರಿಗೆ. ಆಗಲಿ ಸಂತೋಷ, ಕ್ರೀಡೆಯನ್ನು ಇರಬೇಕಾಗ್ತದೆ, ಅದ್ರ ಜೊತೆಗೆ ಸಮಾಜವನ್ನು ಕಟ್ಟತಕ್ಕಂಥ ಒಂದು ಜವಾಬ್ದಾರಿಯನ್ನು ಕೂಡ ಹೊತ್ಕೋಬೇಕು. ಅದು ಇವತ್ತಿನ ಯುವ ಪೀಳಿಗೆಯ ಮೇಲೆ ಅತಿ ಹೆಚ್ಚು ಜವಾಬ್ದಾರಿ ಇರ್ತಕ್ಕಂಥದ್ದು. ಒಂದು ಕಡೆ ಕ್ರಿಕೆಟು, ಒಂದು ಕಡೆ ವಾಲಿಬಾಲ್, ಒಂದು ಕಡೆ ಇನ್ನೊಂದು ಬೇರೆ ಬೇರೆ ಕಬಡ್ಡಿ, ಬೇರೆ ಬೇರೆ ರೀತಿಯಾದಂಥ ಕ್ರೀಡೆಗಳನ್ನು ಆಡಿಸ್ತಾ ಇರ್ತಾರೆ ನಮ್ಮ ಆನೇಕಲ್ ತಾಲೂಕು. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ತಾಲೂಕಿನಲ್ಲಿರ್ತಕ್ಕಂಥ ಕ್ರೀಡಾಸಕ್ತಿ ಇರ್ತಕ್ಕಂಥ ಕ್ರೀಡಾಪಟುಗಳು ನಮ್ಮ ತಾಲೂಕಿನಲ್ಲಿರ್ತಕ್ಕಂಥದ್ದು ನಮಗೊಂದು ರೀತಿ ಹೆಮ್ಮೆ ಅನಿಸುತ್ತೆ. ಪೈಪೋಟಿ ರೀತಿಯಲ್ಲಿ ಇವತ್ತು ಟೂರ್ನಮೆಂಟ್ಗಳನ್ನು ಆಯೋಜನೆ ಮಾಡ್ತಿದ್ದಾರೆ, ಸಂತೋಷ ಆಗುತ್ತೆ. ಅದೇ ರೀತಿ ಸಾಮಾಜಿಕ ಚಟುವಟಿಕೆಗಳು ಕೂಡ ಭಾಗಿಯಾಗಲಿ. ಈಗ 32 ಹಂಟರ್ಸು ಭಾಳ ಅಚ್ಚುಕಟ್ಟಾಗಿ ಕಳೆದ ವಾರದಿಂದ ಈ ಟೂರ್ನಿಯನ್ನು ನಡೆಸ್ತಿದ್ದಾರೆ, ಯಶಸ್ವಿಯಾಗಿ ನಡೀತಾ ಇದೆ. ಸತೀಶು ಮತ್ತು ಕೃಷ್ಣಮೂರ್ತಿ ಮತ್ತು ಪ್ರದೀಪು, ಇವರ ಮಂಜು
ಇವರೆಲ್ಲರ ನೇತೃತ್ವದಲ್ಲಿ ಅಂಬರೀಷ್ ಇವರೆಲ್ಲರೂ ಕೂಡ ಒಟ್ಟಾಗಿ ಒಗ್ಗಟ್ಟಾಗಿ ಆಯೋಜನೆ ಮಾಡಿದ್ದಾರೆ. ಒಳ್ಳೆಯದಾಗಲಿ. ಒಂದು ಕಡೆ ಕಾರ್ಮಿಕರ ನ್ಯಾಯಕ್ಕೋಸ್ಕರ ನಮ್ಮ ಜೊತೆ ಕನ್ನಡ ಜಾಗೃತಿ ವೇದಿಕೆ ಜೊತೆಯಾಗಿರ್ತಾರೆ. ಈ ಒಂದು ಕ್ರೀಡಾ ಸ್ಫೂರ್ತಿ ಇಟ್ಕೊಂಡು ಕ್ರಿಕೆಟನ್ನು ಕೂಡ ಆಡ್ತಿದ್ದಾರೆ. ಒಳ್ಳೆಯದಾಗಲಿ. ಮತ್ತು ಇದು ಮುಂದುವರಿಲಿ. ಒಂದು ವ್ಯವಸ್ಥಿತವಾಗಿ ಕ್ರೀಡೆ ಒಂದು ಟೂರ್ನಿಯನ್ನು ನಡೆಸಿದ್ದಾರೆ. ಹಾಗೆ ನಡೆಸ್ಕೊಂಡು ಹೋಗಲಿ ಅಂತೇಳಿ ನಾನು ಅವ್ರಿಗೆ ಶುಭವನ್ನು ಹಾರೈಸ್ತೇನೆ. ಏನು ಈ ದಿನ ನಮ್ಮ ಹತ್ತಬೆಲೆ ಕೈಗಾರಿಕಾ ಪ್ರದೇಶ ಕಾರ್ಮಿಕ ಘಟಕದ ವತಿಯಿಂದ ಕಳೆದ ಒಂದು ವಾರದಲ್ಲಿ ಭಾಳಷ್ಟು ಅತ್ಯುತ್ತಮವಾಗಿ ಮತ್ತು ಸ್ಫೂರ್ತಿದಾಯಕ ಕ್ರಿಕೆಟ್ಗಳನ್ನ ಹಮ್ಮಿಕೊಂಡು ಬಂದಿದ್ದಾರೆ. ಇದು ಕೊನೆಯ ದಿನ. ಈಗ ಜಲ್ಟೆಕ್ ಮತ್ತು ಹಂಟರ್ ಎರಡನ್ನೂ ಕೂಡ ಫೈನಲ್ಗೆ ಬಂದಿದೆ. ಅವರಿಬ್ಬರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಕಾರ್ಯಕ್ರಮನ ಇಷ್ಟು ಅಚ್ಚುಕಟ್ಟಾಗಿ ಭಾಳ ಪ್ರೀತಿಯಿಂದ ಕಾರ್ಯಕ್ರಮನ ಯಾವುದೇ ಅಡೆತಡೆಯಲ್ಲಿ ನಡೆಸ್ಕೊಂಡು ಬಂದಿರತಕ್ಕಂಥ ನಮ್ಮೆಲ್ಲರ ಮಕ್ಕಳಾದಂಥ ಸತೀಶ್ ಆಗಿರ್ಬೋದು, ಆಮೇಲೆ ಪ್ರದೀಪ್ ಆಗಿರ್ಬೋದು, ಕೃಷ್ಣಮೂರ್ತಿ, ಇವೆಲ್ಲರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ನಾನು ಈ ಹಿಂದೆನೂ ಕೂಡ ಇದೇ ವೇದಿಕೆಯಲ್ಲಿ ಪ್ರಪ್ರಥಮ ಬಾರಿಗೆ ಏನು ಕಾರ್ಮಿಕರ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ವಿಷಯವನ್ನು ಪ್ರಸ್ತಾವನೆ ಮಾಡಿದ್ದೇನೆ. ಇವತ್ತಿಗೆ 8 ದಿನ ಆಗಿದೆ. ಸೊ ಆಲ್ಮೋಸ್ಟ್ 1 ತಿಂಗಳ ಗಡುವನ್ನು ಕೊಟ್ಟಿದ್ದೀವಿ ಸರ್ಕಾರಕ್ಕೆ. ನಾನು ಮತ್ತೊಂದು ಸಾರಿ ಸರ್ಕಾರದ ಗಮನ ಸೆಳೆಯೋಕ್ಕೆ ಬಯಸ್ತಾ ಇದ್ದೇನೆ. ನಾವು ಭಾಳ ಸ್ಪಷ್ಟವಾಗಿ ತಮ್ಮನ್ನು ಕೇಳೋಕ್ಕೆ ಬಯಸ್ತಾ ಇದ್ದೇವೆ. ಇವತ್ತು 1500 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೀವು ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ರೀಡಾಂಗಣವನ್ನು ನೀವು ನಿರ್ಮಿಸೋದಕ್ಕೆ ನಿನ್ನೆ ಗುದ್ಲಿ ಪೂಜೆ ಮಾಡ್ತಕ್ಕಂಥ ಸ್ವಾಗತ. ಅದರಲ್ಲಿ ನಮ್ಮನ್ನು ಆಕ್ಷೇಪಣೆ ಇಲ್ಲ. ಅದರ ಜೊತೆಗೆ ನಾವು ಕೇಳ್ತಾ ಇರ್ತಕ್ಕಂಥದ್ದು ಇವತ್ತು ಏನು ಇಡೀ ಆನೇಕಲ್ ತಾಲೂಕಲ್ಲಿ ಅಲ್ಲದೆ ಎಲ್ಲ ರಾಜ್ಯದಲ್ಲಿ ಕೂಡ ಕ್ರಿಕೆಟಿನ ಪ್ರಭಾವ ಭಾಳ ಇದೆ. ನಾವು ಇಲ್ಲದೇ ಇರ್ತಕ್ಕಂಥ ಜಮೀನುಗಳನ್ನು ನಾವು ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರ್ತಕ್ಕಂಥದ್ದು ಸರ್ಕಾರ ಈಗಾಗಲೇ ಅನೇಕ ವಿಚಾರದಲ್ಲಿ ಅದು KHB ಆಗಿರ್ಬೋದು, ಗೃಹ ಮಂಡಳಿ ವಿಚಾರದಲ್ಲಿ ಇವತ್ತು ಕನಿಷ್ಠ 1000 ಎಕರೆಯನ್ನು ತೊಗೊಂಡಿದ್ದಾರೆ. ಅದು ಯಾರು ಸರ್ಕಾರದ ಜಮೀನಲ್ಲ, ಅದು ನಮ್ಮ ಜಮೀನು. ನಮ್ಮ ತಾತ, ನಮ್ಮ ಮುತ್ತಾತ, ನಮ್ಮ ತಂದೆ ತಾಯಿಗಳ ಜಮೀನನ್ನು ನೀವು ತೊಗೊಂಡು ಬೇರೆಯವ್ರಿಗೆ ಮಾರಾಟ ಮಾಡಿ ಸರ್ಕಾರಿ ಹಣವನ್ನು ಪಡ್ಕೊಂಡಿದ್ದೀರ. ಅದೇ ರೀತಿಯಲ್ಲಿ IDB ಹೆಸರುಗಳಲ್ಲಿ ಅನೇಕ ಜಮೀನು ಕೂಡ ನೀವು ಸರ್ಕಾರ ಪಡ್ಕೊಂಡಿದ್ರೆ ಹಲವಾರು ವರ್ಷಗಳಿಂದ, ಅದು 10 ವರ್ಷಗಳಿಂದ ಸರ್ಕಾರ ಪಡ್ಕೊಂಡಿದೆ. ನಾವು ಕೇಳ್ತಾ ಇರ್ತಕ್ಕಂಥದ್ದು ಆನೇಕಲ್ ತಾಲೂಕಲ್ಲಿ ಅತಿ ಹೆಚ್ಚು ಜಮೀನುಗಳು ಇವತ್ತು ಸರ್ಕಾರದ ಪಾಲಾಗಿದೆ. ರಸ್ತೆಗಳ ಹೆಸರಲ್ಲಿ, KHB ಹೆಸರಲ್ಲಿ ಮತ್ತು KDB ಹೆಸರಲ್ಲಿ ಅನೇಕ ಹೆಸರಲ್ಲಿ ರಸ್ತೆಗಳನ್ನು, ರಾಷ್ಟ್ರೀಯ ಹೆದ್ದಾರಿ ಹೆಸರುಗಳಲ್ಲಿ, ಭಾರತ್ ಮಾನ್ ಹೆಸರು ಅನೇಕ ನಮ್ಮ ಪೂರ್ವಿಕರ ಆಸ್ತಿಗಳನ್ನು ನೀವು ತೊಗೊಂಡಿದ್ದೀರಾ. ನಾವು ಕೇಳ್ತಾ ಇರೋದು ನಮ್ಮ ತಾತ ಮುತ್ತಾಂತರಿಂದ ಯಾವ ಜಮೀನುಗಳನ್ನು ನೀವು ಕಳ್ಕೊಂಡಿದ್ದೀರೋ ಅದೇ KHB ಇವಾಗ ಫಾರ್ ಎಕ್ಸಾಂಪಲ್ಲು ಸೂರ್ಯ ಸಿಟಿಯಲ್ಲಿ 10 ಎಕರೆ ಕೊಡಿ. ಈಗ ಆಲ್ರೆಡಿ ನೀವು 100 ಎಕರೆ ಮಾಡಿದ್ದಾರಲ್ಲ, ಅಲ್ಲೂ ಒಂದು 10 ಎಕರೆ ಕೊಡಿ. ಅದೇ ರೀತಿಯಾಗಿ ನಮ್ಮ ಸೂರ್ಯ ಸಿಟಿ ಏನಿದೆ ಆದ್ಗಂಡಲ್ಲಿ 10 ಎಕರೆ ಕೊಡಿ. ನಮ್ಮ ಜಮೀನುಗಳು ನಾವು ಕೇಳ್ತಾ ಇದ್ದೀವಿ. ಒಂದು ವೇಳೆ ನೀವೇನಾದ್ರೂ ಇದನ್ನು ನಿರ್ಲಕ್ಷ್ಯ ಮಾಡಿದ್ರೆ ಖಂಡಿತವಾಗಲೂ 22 ದಿನ ಮುಗಿದಿದೆ. ಇಡೀ ತಾಲೂಕಿನಲ್ಲಿ ಎಲ್ಲ ಯುವಕರು ನಮ್ಮ ಬೆನ್ನಿಂದ ಇದ್ದಾರೆ. ಇದು ಮಾಡ್ತಾ ಇರ್ತಕ್ಕಂಥದ್ದು ಆರೋಗ್ಯದ ನಿಟ್ಟಿನಲ್ಲಿ ಮಾಡ್ತಾ ಇದ್ದೀವಿ. ಮನುಷ್ಯನಿಗೆ ಕ್ರಿಕೆಟ್ ಆಗಲಿ ಅಥವಾ ಯಾವುದೇ ಆಟಗಳು ಭಾಳ ಮುಖ್ಯ ಆರೋಗ್ಯವಾಗಿರೋದಕ್ಕೆ. ಹಾಗಾಗಿ ಒಂದು ವೇಳೆ ನೀವು ಏನಾದ್ರೂ ಇವತ್ತಿನ ಹುಡುಗರು ಏನಾದರೂ ಯುವಕ ತಂಡ ಏನಿದ್ರೆ ಇವತ್ತು ಎಂಥ ಪರಿಸ್ಥಿತಿ ಅಂದರೆ ಲೇಔಟ್ಗಳಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ, ಮತ್ತು ಗಲ್ಲಿನಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ. ಎಲ್ಲೂ ಕೂಡ ಮೈದಾನಗಳಿಲ್ಲ. ನಾನು ಯಾರನ್ನೂ ದೂಷಣೆ ಮಾಡ್ತಾ ಇಲ್ಲ ವೈಯಕ್ತಿಕವಾಗಿ. ನನ್ನ ಸರ್ಕಾರದ ಬೇಡಿಕೆ ಇಷ್ಟೇ. ನೀವು ಸರ್ಕಾರ ಏನು ನಮ್ಮ ಪೂರ್ವಿಕರ ಸ್ವತ್ತುಗಳನ್ನು ಕಿತ್ಕೊಂಡು ನೀವು KHB ಮಾಡ್ತಾ ಇದ್ದೀರಾ, 1000 ಎಕರೆ ಮಾಡ್ತಾಯಿದ್ದೀರಾ, ಕನಿಷ್ಠ 10 ಎಕರೆ ಕೊಡಿ. ಇವತ್ತು ನೀವು ರಿಸರ್ವ್ ಮಾಡಿದ್ರೆ ಮುಂದಿನ ದಿನ ಮತ್ತೆ ನಾವೆಲ್ಲನೂ ಕೂಡ ಕ್ರಿಕೆಟು ಬಾಲು ಬಿಟ್ಟು ಗಿಲ್ಲಿ ದಾಂಡಿ ಎತ್ಕೊಂಡು ಬರಬೇಕಾಗುತ್ತೆ. ನಾನು ಹೇಳ್ತೀನಿ ಹುಡುಗರಿಗೆ ಎಲ್ರಿಗೂ ಎಚ್ಚರಿಕೆ ಕೊಟ್ಟಿದ್ದೀನಿ ನಾನು. ನೀವು ನಿಮ್ಮ ಆರೋಗ್ಯ ನೋಡ್ಕೊಳ್ಬೇಕು. ನಿಮ್ಮ ಈ ಒಂದು ಪಂದ್ಯಾವಳಿಗಳನ್ನು ಮುನ್ನಡೆಸ್ಬೇಕಂತ ಹೇಳಿದ್ರೆ ಈಗೆಲ್ಲ ನಾವೆಲ್ಲ ನಮ್ಮ ರಾಜ್ಯಾಧ್ಯಕ್ಷ ಮನ್ನ ದೇವಣ್ಣವರಾಗಿರ್ಬೋದು ಅಥವಾ ನಮ್ಮ ಇವರಾಗಿರ್ಬೋದು ಎಲ್ಲರ ಜೊತೆ ಆಲ್ರೆಡಿ ಚರ್ಚೆ ಮಾಡ್ತಾಯಿದ್ದೀವಿ. ನಾವು ಅನೇಕ ಸ್ನೇಹಿತರ ಜೊತೆ ಚರ್ಚೆ ಮಾಡ್ತಾಯಿದ್ದೀವಿ. ಖಂಡಿತವಾಗಲೂ ಇದು ಒಂದು ರಚನಾತ್ಮಕದ ಹೋರಾಟವನ್ನು ಉಗ್ರವಾಗಿ ಮಾಡ್ತೇವೆ ಅಂತೇಳಿ ಮತ್ತೊಂದು ಸಾರಿ ನಾನು ಸರ್ಕಾರಕ್ಕೆ 2ನೇ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಈ ದಿನ ಇಂಡಸ್ಟ್ರಿಯಲ್ ಏರಿಯಾ ಕ್ರಿಕೆಟ್ ಲೀಗ್ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಕಳೆದ ಬಾರಿ ಭಾನುವಾರ ನಡ್ಕೊಂಡು ಇವತ್ತು ಫೈನಲ್ ಅಂತ್ಯಕ್ಕೆ ಬಂದಿದೆ ಇವತ್ತು. ಯಾಕಂದರೆ ಇವತ್ತು ಕಾರ್ಮಿಕರ ದಿನಾಚರಣೆ ಪ್ರಯುಕ್ತವಾಗಿ ಇವತ್ತು ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡ್ತಕ್ಕಂಥವ್ರು ನಮ್ಮ ನೆಚ್ಚಿನ ಎಲ್ಲ ಸಹೋದರಿಗೂ ನಾನು ಹೊಂದಿಸುತ್ತಾ. ಯಾಕಂತ ಹೇಳಿದ್ರೆ ಇವತ್ತು ಕಾರ್ಮಿಕರ ಒಂದು ಕ್ರಿಕೆಟ್ ಪಂದ್ಯಾವಳಿ ನಡೀತಾ ಇದೆ ಅಂದರೆ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಭಾವಚಿತ್ರ ಇಟ್ಟು ಅವರು ಇವತ್ತು ಕ್ರಿಕೆಟ್ ಪಂದ್ಯಾವಳಿ ನಡೆಸಬೇಕಾಯಿತು. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 18 ಕಾಲ ಕಾರ್ಮಿಕರು ಕೆಲಸ ಮಾಡ್ತಕ್ಕಂಥದ್ದನ್ನು ಕಡಿವಾಣ ಹಾಕಿ 8 ಗಂಟೆಗಳ ಕಾಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರ್ಮಿಕರಿಗೆ ಭಾಳ ಸವಲತ್ತುಗಳನ್ನು ನೀಡಿದರು. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಾರ್ಮಿಕರಿಗೆ ಅನೇಕ ರೀತಿಯಾದಂಥ ಒಂದು ಕಾರ್ಮಿಕರ ಕಲ್ಯಾಣ ನಿಧಿಯನ್ನು ಸ್ಥಾಪನೆ ಮಾಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ಇವತ್ತು ಏನು ಕಾರ್ಮಿಕರಿದ್ದಾರೆ ಇವತ್ತು ಎಲ್ಲರೂ ಒಗ್ಗೂಡಿಸಿ ಇವತ್ತು ಏನು ಒಂದು ಕ್ರಿಕೆಟ್ ಪಂದ್ಯಗಳನ್ನು ಮಾಡ್ತಾಯಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಇನ್ನೂ ನಡೆಯಲಿ ಅಂತ ಹೇಳ್ಬಿಟ್ಟು ನಾನು ಅವರಿಗೆ ಶುಭವನ್ನು ಹಾರೈಸ್ತೇನೆ. ಹತ್ತಿಬೆಲೆ ಕಾರ್ಮಿಕ ಘಟಕದಲ್ಲಿ ಇವತ್ತು ವಿಶೇಷವಾಗಿ
ಎಲ್ಲರಿಗೂ ಇವತ್ತು ಕ್ರಿಕೆಟ್ಗಳನ್ನು ಅವರ ವೈಯಕ್ತಿಕ ಊರುಗಳಲ್ಲಿ ಕ್ರಿಕೆಟ್ ನಡೆಸ್ಕೊಂತಾರೆ. ಕಾರ್ಮಿಕರಿಗೋಸ್ಕರ ಮಾಡಿಸಿರೋದು ವಿಶೇಷವಾಗಿ ತುಂಬ ಖುಷಿ ಆಗ್ತಿದೆ. ಸತೀಶ್ ಅವ್ರಿಗೆ ಅಭಿನಂದನೆಗಳು ಹೇಳ್ತೀನಿ. ಕಾರ್ಮಿಕರಿಗೋಸ್ಕರ ನಮಗೆ ಎಷ್ಟೊಂದು ಕಷ್ಟಪಟ್ಟು ಅವರೆಲ್ಲ ಕೆಲಸಗಳು ಮಾಡಿ ಇಷ್ಟೆಲ್ಲ ಮಾಡ್ತಾರೆ. ಅವ್ರಿಗೋಸ್ಕರ ಇವತ್ತು ಈ ಕ್ರಿಕೆಟ್ ಆಯೋಜನೆ ಮಾಡಿರೋಂಥ ಸತೀಶ್ ಅವರು, ಅವ್ರ ತಂಡದವರು ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆ, ವೈಯಕ್ತಿಕವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಏನು ನಮ್ಮ ಸತೀಶ್, ಅಮರೇಶ್ ಇವರೆಲ್ಲ 4 ಜನ ಹುಡುಗರು ಟೀಮು ಪ್ರದೀಪ್ ಅವ್ರ ಟೀಮ್ ಏನು ಮಾಡ್ತಾವ್ರೆ, ಅದು ಊರಾಗ ಮಾಮೂಲಾಗಿ ಮಾಡ್ತಾಯಿರ್ತಾರೆ. ಇಂಡಸ್ಟ್ರಿಯಲ್ಲಾಗ ಪ್ರಥಮ ಬಾರಿಗೆ ಇಂಡಸ್ಟ್ರಿ ಬರೋದು ಅಷ್ಟು ಅಲ್ಲ. ಊರಾಗ ಯಾರನ್ನೋ ಗುಡ್ಡೆ ಹಾಕೋ ಏನೋ ಮಾಡ್ಬೋದು. ಇಂಡಸ್ಟ್ರಿಯಲ್ಲಿ ಬಾಗಿದಾಗ ಎಲ್ಲ ಹುಡುಗರು ಗುಡ್ಡೆ ಹಾಕೋದು ಬಹಳ ಕಷ್ಟ ನಮ್ಮ ಅನುಭವದಾಗ. ಯಾಕೆ ನಾವೆಲ್ಲ ಕಾರ್ಮಿಕ ಘಟಕದಾಗ ಎಲ್ಲ ಉಪಾಧ್ಯಕ್ಷ ಕೆಲಸ ಮಾಡೋದ್ರಿಂದ ಒಂದು ಕಂಪ್ನಿ ಹಂಗೆ ಒಂದು ಕಂಪ್ನಿ ಹಂಗೆ ಕೆಲವೆಲ್ಲ ಅವಕಾಶ ಎಲ್ಲ ಬಲೈತೆ. ಅಂಥದ್ದಾಗ ಎಲ್ಲರೂ ಜಮಾಯಿಸಿ ಇವತ್ತು ವಾರದಿಂದ ಶ್ರಮ ತಗೊಂಡು ಈ ಗಂಟೆ ತೊಗೊಂಬಂದು ಇವತ್ತು ಫೈನಲ್ ಮಾಡಿ ಈ ಟೀಮ್ ಇನ್ನೂ ಮುಂದೆ ಚೆನ್ನಾಗಿರಲಿ. ಜೆಲ್ಟಕ್ ಹಾಗೂ ಇನ್ನೊಂದು ರೆಸಲ್ಟ್ಸು ಫೈನಲ್ ಬಂದೈತೆ, ಒಳ್ಳೆಯದಾಗಲಿ. ಇದೇ ರೀತಿ ಇನ್ನೂ ಎಲ್ಲ ಟೀಮ್ಗಳು ಮುಂದಿನ ವರ್ಷಕ್ಕೆ ಬೇರೆ ಟೀಮ್ ಹೆಚ್ಚಿಗೆ ಬಂದು ಭಾಗವಹಿಸಿ ಎಲ್ಲ ಇಂಡಸ್ಟ್ರಿಗೂ ಇನ್ನೂ ಮೆಸೇಜ್ ಕೊಡಿಲ್ಲ. ನಮ್ಮ ಅನುಭವ ಇಲ್ಲಿ 100 ಕಮಿಟಿಗಳಿವೆ. 100 ಕಮಿಟಿಗೆ ಫಸ್ಟ್ ಮೆಸೇಜ್ ಕೊಟ್ಟು ಒಂದು 3 ತಿಂಗಳ ಮುಂದೆ ಪ್ಲ್ಯಾನ್ ಮಾಡಿದ್ರೆ ಒಂದು ಸುಮಾರು 50 ದಂಡ ಆಗ್ತವೆ. ಮುಂದಿನ ನಮ್ಮ ಸಹಕಾರ ಕೆಡಲಿ, ನಾವು ಜೊತೆಗಿತ್ತೀರಿ. ನಮ್ಮ MLA ಅವ್ರು ಬರಬೇಕಾಯ್ತು, ಬರೋಕ್ಕಾಗಿಲ್ಲ. ಆಮೇಲೆ ವಿಶೇಷವಾಗಿ ಇವತ್ತು ಕ್ರೀಡಾ ವಿಚಾರ ಬಂದಾಗ ನಾವು ಇಡೀ ರಾಜ್ಯ ಎಲ್ಲ ದೇಶ ಅಂತ ಇವತ್ತು ಖುಷಿದ್ದೀರಿ. ನಮ್ಗೆ ಯಾರೂ ಮಾಡೋಕ್ಕಾಗಲಿಲ್ಲ ಇದುವರೆಗೂ. ಸೋಮಣ್ಣ ಇದ್ದ ಮಾಡೋಕ್ಕಾಗಿಲ್ಲ, ದಾಖಲೆ ಮಾಡಿದ್ದೀರಿ. ವರ್ಲ್ಡ್ ದಾಖಲೆ ಆಗೈತೆ ಇವತ್ತು ನಮ್ಮ ಕರ್ನಾಟಕದಾಗ. ಆನೇಕಲ್ ತಾಲೂಕು 900 ಎಕರೆ, 100 ಎಕರೆನಾಗ ಮಾಡ್ತಾಯಿರೋದು. 900 ಎಕರೆ ಲೇಔಟ್ ಮಾಡಿ 100 ಎಕರೆ ಕ್ರೀಡಾಪಟು ಮಾಡ್ತಾಯಿದ್ದೀರಿ. ಅದು ಎಷ್ಟು? 900 ಕೋಟಿ ಚಿಲ್ಲರೆ. ಯಾವ ಸೆಂಟ್ರಲ್ ದುಡ್ಡು ಯಾವುದೂ ಅಲ್ಲ, ರಾಜ್ಯ ಸರ್ಕಾರ KSP ದುಡ್ಡೇ ಹಾಕಿರೋದು, ಸರ್ಕಾರ ದುಡ್ಡೇ ಹಾಕಿ. ಕೆಲವರು ಹೇಳ್ತಾಯಿದ್ರು ಆ ದುಡ್ಡು ಆಗಲ್ಲ. ಯಾಕೆ ಸೋಮಣ್ಣ ಅಲ್ಲಿದ್ದು ಯಾಕೆ ಮಾಡೋಕ್ಕಾಗಿಲ್ಲ? ನಾವೇನು ಬೇಡ ಅಂದರೆ ಅವ್ರನ್ನ 40% ಇವಾಗ ಯಾರು ಜಮೀನು ಕೊಡೋಕ್ಕಾಗಲ್ಲ. 50% ಅವ್ರಿಗೆ, 50% ನಾವು ಕಟ್ಕೊಟ್ಟು ಅವ್ರ ವಿಶ್ವಾಸ ತಗೊಂಡು ಗೌರ್ಮೆಂಟ್ ಜಾಗ ಐತೆ ಅಲ್ಲಿ. 400 ಎಕರೆ ಗೌರ್ಮೆಂಟ್ ಜಾಗ ಐತೆ. ಇಲ್ಲೆಲ್ಲ ಕೂಬ್ ಬಳಸ್ಕೊಂಡೆಲ್ಲ ಮುಳ್ಕಂಬಿಗಳು ಹಾಕ್ಕೊಂಡು ಎಲ್ಲರೂ ಬೇರೆ ಕಡೆ ಮಾಡ್ತಾವ್ರೆ. ಅದು ನಮ್ಮ ಜಾಗ ನಿಗದಿ ಮಾಡೋದು ಏನಕ್ಕೆ ಅಂದರೆ ನಮ್ಮ ಗೌರ್ಮೆಂಟೇ ಜಾಗ ಅಲ್ಲೈತೆ. ಯಾರು ರೈತರದ್ದು ನಾವೇನು ತಗೊಂಡೋಗಿ ದೇಶಕ್ಕೆ ಹೋಗಿಲ್ಲ. ಅಲ್ಲಿ 65 ಭಾಗ ರೈತರ ಜಾಗಕ್ಕಿಂತ ಮುಂಚೆ ಗೌರ್ಮೆಂಟ್ ಜಾಗ ಐತೆ. 1000 ಎಕರೆ ಎಲ್ಲ ಅಲ್ಲದಿನೇ ಜಾಗ ನೋಡಿದ್ದೀವಿ ನಾವೆಲ್ಲ. ಗಾಡಿ ಹೋಗೋಕ್ಕಾದ್ರೆ ಅಂಥ ಜಾಗನ JCB ಬುಲ್ಡರ್ ತಗೊಂಡೋಗಿ ಮಠ ಮಾಡಿ ಅಂತಾರಾಷ್ಟ್ರೀಯ ಮಾಡ್ತಾಯಿದ್ವಿ. ಇವತ್ತು ಇಂಡಿಯಾನಾಗ ಒಂದು ಮೋದಿ ಅವ್ರದ್ದು ಗುಜರಾತಾಗ 90,000 ಜನ, 1,00,000 ಜನ. ಅದು 1,00,000 ಜನ. ಅದು ಎರಡನೇದು ಇದೆ ಇವತ್ತು ನಮ್ಮ 1,00,000 ಜನ ಅಲ್ಲಿ ಅಷ್ಟೇ. ಇಲ್ಲಿ 80,000 ಜನ. ಅದ್ರ ಜೊತೆಗೆ ಇಂತು ಒಂದೇ ಎಲ್ಲ ಮಾಡ್ತಾಯಿರೋದು. ನಾವು 16 ಗೇಮ್ಸ್ ತರ್ತಾಯಿದ್ದೀವಿ. ಒಂದು ಕ್ರೀಡಾಪಟು ತಗೊಂಬಂದು 27ರಾಗ ಮೇಯ್ನು ನಮ್ಗೆ ಇರೋದು 16, ಮಿಕ್ಕಿದೆಲ್ಲ ಸೇರಿ ಮಾಡಿಬಿಟ್ಟು ಸುಮಾರು ಇಂಥವ್ರು ಅಭ್ಯಾಸದಿಂದ ಹಿಡಿದು ಟ್ರೈನಿಂಗ್ನಿಂದ ಹಿಡಿದು ಅಲ್ಲೇ ನನ್ನ ನಮ್ಮ MP ಅವರು ಜಮೀನು ಕೇಳ್ತಾಯಿದ್ದೆ, 5 ಎಕರೆ ಜಮೀನು ಕೊಡಿ ಸ್ಕೂಲ್ಗೆ ಅಂತ. ಅದಕ್ಕೆ ಸ್ಕೂಲ್ ಒಂದು ಕ್ರೀಡಾಪಟುದೇ ಸ್ಕೂಲ್ ಕೂಡ ನೆನೆ ಸ್ಯಾಂಕ್ಷನ್ ಮಾಡವ್ರೆ. ನಮ್ಮ MP ಅವರು ಶ್ರಮ ಅಂತೂ ನೆನೆ ಜಮೀರವರು ಮೈಕಾಗೆ ಹೇಳ್ಬಿಟ್ರು, ಈ ಶಿವಣ್ಣ ಇವರು ನಮ್ಮ ಅಷ್ಟು ಬೆನ್ನೆತ್ತಿ ಇದು ಮಾಡೋವ್ರೆ ಅಂದರೆ ಸಾಧನೆ ನಮ್ಮದೆಲ್ಲ ಏನೂ ಅಲ್ಲ. DK ಸುರೇಶ್ಗೂ ಶಿವಣ್ಣ ಸಲ್ಲಬೇಕಿದು ಅಂತೇಳವ್ರೆ. ದಯವಿಟ್ಟು ಇನ್ನು ಮುಂದಲ್ಲಿ ನಮಗೆಲ್ಲ ಸಹಕಾರ ಬೇಕು. ಎಲ್ಲ ಪಾರ್ಟಿಯವರು ಕರೆದಿದ್ರು ನೆನ್ನೆ. ಇಂಥವ್ರು ಅಂತೇನೂ ಇಲ್ಲ. ಅಲ್ಲೇನು ಕಾಂಗ್ರೆಸ್ ಅವರು, ದಳ, BJP ಅಂತ ಯಾರೂ ಇಲ್ಲ. ಇನ್ನೇನು ನೀವು ಅಲ್ಲಿ ಇರಲಿಲ್ಲ ಅಷ್ಟೇ. ಆಮೇಲೆ ಎಲ್ಲ ಈಗ ಊರು ಹಬ್ಬ. ಅರಣ್ಯ ಇಲಾಖೆ ಅವರು ಅಬ್ಜೆಕ್ಷನ್ ಮಾಡ್ತಾರೆ. ಅವ್ರು ಯಾರೋ ಮಾಡಲಿ, ಅರಣ್ಯ ದಾರಿನೇ ಇಲ್ಲ. ದಾರಿ ಮಾಡಿಲ್ಲ ನಾವು. ಆರೋಳಿ ಹೋಗೋ ದಾರಿ ಇತ್ತಾ? ಸರ್, ಈಗ ರವೀಣ್ ಅವರು ಒಂದು ಬೇಡಿಕೆ ಇಟ್ಟಿದ್ದಾರೆ. ಹೋಬಳಿ ಮಠದಲ್ಲಿ ಸಾಕಷ್ಟು ಗೌರ್ಮೆಂಟ್ ಜಾಗಗಳಿದೆ, ಅದರಲ್ಲಿ ಕ್ರೀಡಾಂಗಣ ಮಾಡಿಕೊಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ. ಮಾಡೋಣ. ಮುಂದಿನಗಳಲ್ಲಿ ಸಹಕಾರ ತಗೊಂಡು ಚರ್ಚೆ ಮಾಡಿಬಿಟ್ಟು ಏನೋ ಮಾಡೋಣ. ಈಗ ಅವ್ರೇನು ಬೇರೆ ದೇಶದವ್ರು ಕೇಳ್ತಾ ಇಲ್ಲ. ಅವ್ರು ಕೇಳ್ತಾ ಇರೋದೆಲ್ಲೇ ನಮ್ಮ ಸ್ಥಳೀಯ ಜಾಗದಾಗ ನಮ್ಮಲ್ಲಿ. ಈಗ ಅಲ್ಲಿ ವರ್ಷದಾಗ 1-2 ತಿಂಗಳಾಗ್ಬೋದು ಅಷ್ಟೇ ಪ್ರೋಗ್ರಾಮ್ಗಳಲ್ಲೆಲ್ಲ. ನಮ್ಮ ಸ್ಥಳೀ ಬೇಕು ಅಂದರೆ ತಾಲೂಕು ಮಾಡಿದಾಗ ಒಂದು ಲೆವೆಲಾಗ ಹೋಗ್ಲಿಕ್ಕೆ ಎಲ್ಲ ಜಾಗ ಐತೆ. ಹುಟ್ಲಾಡೋ ಜಾಗ ಏನೂ ಇಲ್ಲ, ಎಲ್ಲ ಜಾಗಲಾಗೈತೆ. ಹೋಗ್ಬೇಕು. ನಿಮ್ಮ ಸಹಕಾರ ಕೊಟ್ಟರೆ ನಾಳೆ ಬೆಳಗ್ಗೆ ಸರ್ವೆ ಮಾಡಿ ಆ ಕಡೆ ಕಲಿತೀರಿ. ಜಿಗಲ್ ಜಾಗದಾಗ ಹೆಚ್ಚು ಕಮ್ಮಿ ಒಂದು 10 ಎಕರೆ ಜಾಗ ಐತೆ. ಇವ್ರ ನೇತೃತ್ವ ಬಡ ರವಿ ದೇವರ ನೇತೃತ್ವದಾಗ ಆಗಲಿ ನಾವು ರೆಡಿ ಮಾಡ್ಸೋಣ. ಎನಿ ಟೈಮ್ ನಾವು ರೆಡಿ. ಸಹಕಾರ ಐತೈತೆ. MLA ಅವ್ರದ್ದು ನಮ್ಮದು ಸದಾ ಸರ್ಕಾರ. ಏನು ಬೇಕು ರಾತ್ರಿ ಆಗಲ್ಲ ನಮ್ಮ ಜೊತೆಗಿದ್ದೀರಿ. ಇಂಥ ಯುವಕರು ಸಿಕ್ಕಿರೋದು ನಮ್ಗೆ ಪುಣ್ಯ. ಮಾಡೋಣ. ಸತೀಶ್ ಅವ್ರ ಟೀಮ್ ಚೆನ್ನಾಗಿರಲಿ. ಸರ್ಕಾರದಿಂದ MLA ಏನು ಬೇಕೋ ನಾವು ಸಹಕಾರ ಮಾಡೋಕೆ ಎನಿ ಟೈಮ್ ರೆಡಿ ಆಯ್ತು. ಇಂಥ ಹುಡುಗರು ಒಳ್ಳೇದಾಗಲಿ. ಮುಂದಿನ ತಿಂಗಳಾಗ ಏನು ಬೇಕೋ ಸಹ ಮಾಡೋಣ. 173 ಅಂತ ಜಗಳ ನಂಬರು 45 ಎಕರೆ ಐತೆ. 10 ಎಕರೆ P ನಂಬರಾಗಿ ರೆಡಿ ಮಾಡಿಸ್ಕೊಡೋಣ. ಇಲ್ಲೇ ಕೊಡೋಣ. ನಮ್ಮ ಸಹಕಾರ ಬೇಕು. ರವಿ ಅವ್ರು ಯಾಕಂದ್ರೆ ಆಗಲ್ಲ. ಎಲ್ಲ ನುಗ್ಗಿ ಒಂದು ಕ್ರೀಡಾಪಟು 10 ಬೆಲೆಗೆ ಸ್ಥಾಪನೆ ಮಾಡಿ ನಾವು ಮಾಡೋಣ ಅಂತೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಂದು ಆನೇಕಲ್ ತಾಲೂಕು ಹತ್ತಿಬೆಲೆ ಕಾರ್ಮಿಕರ ಘಟಕದ ವತಿಯಿಂದ
ನಡೆಸಲ್ಪಟ್ಟ ಕ್ರಿಕೆಟ್ ಒಂದು ಅದ್ಭುತವಾಗಿ ಮೂಡಿಬಂದಿದೆ. ಹೀಗೆ ರವೀಣ್ ಅವ್ರು ಹೇಳ್ದಾಗೆ ಮುಂದಿನ ದಿನಗಳಲ್ಲಿ ಇದು ಇನ್ನೂ ಬಹಳ ದೊಡ್ಡದಾಗಿ ಬೆಳಿಬೇಕು. ಮತ್ತು ನಮ್ಮ ಸರ್ಕಾರದಿಂದ ಏನು ಬೇಕು ಅನುಕೂಲಗಳನ್ನ ನಾವು ಕೂಡ ಎಲ್ಲರೂ ಸೇರಿಕೊಂಡು ಒತ್ತಾಯ ಮಾಡಿ ತಗೊಳ್ಳೋಣ. ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ದೊಡ್ಡದಾಗಿ ಮೂಡಿಬರಲಿ ಅನ್ನೋದು ನನ್ನ ಆಶಯ. ಎಲ್ಲ ಯುವಕರಿಗೆ ಒಳ್ಳೆಯದಾಗಲಿ, ಸತೀಶ್ ಅವ್ರ ತಂಡಕ್ಕೂ ಒಳ್ಳೆಯದಾಗಲಿ ಅಂತ ಕೋರ್ಕೊಳ್ತೀನಿ. ಈ ದಿನ ನಮ್ಮ ಸತೀಶ್ ಮತ್ತು ನಮ್ಮ ಪ್ರದೀಪ್ ಅವರು ಆಯೋಜನೆ ಮಾಡಿದಂಥ ಅತಿಬೆಲೆ ಕೈಗಾರಿಕಾ ಪ್ರದೇಶದ ಕ್ರಿಕೆಟ್ ಲೀಗನ್ನು ಫೈನಲ್ ಇವತ್ತಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತಿಮ ತೀರ್ಮಾನ ರಿಸಲ್ಟ್ ಬರ್ತಾಯಿದೆ. ಇದಕ್ಕೆ ತುಂಬ ಶ್ರಮ ಪಟ್ಟಿದ್ದಾರೆ ನಮ್ಮ ಸತೀಶ್ ಅವರು, ಹಾಗೆ ನಮ್ಮ ಪ್ರದೀಪು, ಆಮೇಲೆ ನಮ್ಮ ಅಂಬರೀಷ್ ಅವರು ಎಲ್ಲರೂ. ಈ ಥರ ಎಲ್ಲ ಊರವರು ಮಾಡ್ತಾರೆ ಈ ಥರ ಕಾರ್ಯಕ್ರಮ ಕ್ರೀಡಾಂಗಣ. ಆದರೆ ಕಾರ್ಮಿಕರಿಗೋಸ್ಕರ ಕಾರ್ಮಿಕರನ್ನು ಉತ್ಸವಕ್ಕೋಸ್ಕರ ಈ ಒಂದು ಪಂದ್ಯಾವಳಿಯನ್ನು ಕ್ರಿಕೆಟ್ ಪಂದ್ಯಾವಳಿ ಮಾಡಿದ್ದಾರೆ. ಭಾಳ ಅದ್ಭುತವಾದ ಕೆಲಸ ಇದು. ಯಾರೂ ಮಾಡೋಕ್ಕಾಗದಿದ್ದ ಕೆಲಸನ ನಮ್ಮ ಸತೀಶ್ ಅವರು ಮಾಡಿದರೆ ತುಂಬ ಹೃದಯ ಧನ್ಯವಾದ. ದಿನ ಕಾರ್ಮಿಕರಿಗೋಸ್ಕರ ಇಂದು ಈ ಪಂದ್ಯಾವಳಿ ಪ್ರಾರಂಭ ಮಾಡಿದರೆ ಇದು ಇನ್ನೂ ಹೆಚ್ಚು ಇನ್ನೂ ಜಾಸ್ತಿ ಆಗಬೇಕು ಅಂತ ನಾನು ಇದು ಮಾಡಿ ಕೇಳ್ಕೊತೀನಿ. ಕಾರ್ಮಿಕರಾಗಿ ನಾವೇ ಆಯೋಜನೆ ಮಾಡಿದಂಥ ಕ್ರಿಕೆಟ್ ಕ್ರೀಡೆಗಳು ನಮ್ಮ ಆನೇಕಲ್ ತಾಲೂಕು ನಾಯಕರು ಹಾಗೂ ಕ್ರೀಡಾಪಟುಗಳು ಹಾಗೂ ಮಾಧ್ಯಮ ಮಿತ್ರರು ಬಂದು ಸಹಕರಿಸಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಏನಿವತ್ತು ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದಲ್ಲಿ ಕಾರ್ಮಿಕರಿಗೋಸ್ಕರ ಆಯೋಜನೆ ಮಾಡಿದಂಥ ಕ್ರಿಕೆಟ್ ಪಂದ್ಯಾವಳಿಗಳು ಹೋದ ವಾರ ನಮ್ಮ ಉಸ್ಕೂರು ಮಧುರಣ್ಣವರು ಮತ್ತು KP ರಾಜಣ್ಣವರು, ಅದೇ ರೀತಿ ಪಡಾಪುರ ರವಣ್ಣವರು, ನಮ್ಮ ಮುನರಾಜಣ್ಣನವರು ಸಹ ಬಂದು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಹೋದ ವಾರದಲ್ಲಿ ಕ್ವಾರ್ಟರ್ ಫೈನಲ್ವರೆಗೂ ಮುಗಿಸಿದ್ವಿ. ಈ ವಾರ ಫೈನಲ್ ಪಂದ್ಯಾವಳಿಗೆ ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯವರು ಹೋದ ವಾರದಲ್ಲಿ ನಂದಿಬೆಟ್ಟದಲ್ಲಿ ನಮ್ಮ ಸಂಘಟನೆದೇ ಕಾರ್ಯಕ್ರಮ ಇರೋದ್ರಿಂದ ಅವರಲ್ಲಿ ಆಮೇಲೆ ಪಡಾಪುರ ರವಣ್ಣವರಾಗಿರ್ಬೋದು ಮತ್ತು ದೇವಣ್ಣವರಾಗಿರ್ಬೋದು ಈ ಕಾರ್ಯಕ್ರಮಕ್ಕೆ ನಮಗೆ ಮೂಲ ಬೆನ್ನೆಲುಬು. ಇಷ್ಟು ದೊಡ್ಡ ಸಕ್ಸಸ್ ಕಾಣಿಸ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಅವರಿಬ್ಬರೇ ನಮಗೆ ಮುಖ್ಯವಾಗಿ. ಏನು ಇವತ್ತು ಕಾರ್ಪೊರೇಟ್ ಕಂಪ್ನಿಗಳು ಏನು ಭಾಗವಹಿಸಿದ್ದಾವೆ, ಈಗ ಫೈನಲ್ ಹಂತಕ್ಕೆ ಬಂದಿದೆ. ಜೆಲ್ಟಾಕ್ ವಾರಿಯರ್ಸ್ ವರ್ಸಸ್ ಲೆಜೆಂಡ್ಸ್ ಆಫ್ ಪ್ಯಾರಡೈಸು ಈಗ ಅಂತಿಮ ಕದನ ಪಂದ್ಯಾವಳಿಗಳು ಸೆಣಸಾಡಲಿದ್ದಾವೆ. ಈಗ ನಾವು ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದಲ್ಲಿ ಮೊದಲೇ ಬಾರಿಗೆ ಇದು ಮಾಡಿದ್ವಿ. ಎಲ್ಲ ನಾವು ಆಶೀರ್ವಾದ ಎಂಪ್ಲಾಯೀಸು. ಮುಂದಿನ ದಿನಗಳಲ್ಲಿ ನಮ್ಮ KP ರಾಜಣ್ಣವರು ಹೇಳಿದಾಗೆ ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು, ಮತ್ತು ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು, ವೀರಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು, ಇದರಲ್ಲಿ ನಾವು ಇನ್ನೂ ಬೇರೆ ಬೇರೆ ಕಂಪನಿಗಳನ್ನ ಕಾರ್ಮಿಕರನ್ನ ಒಗ್ಗೂಡಿಸಿ ನಾವು ಈಗಾಗಲೇ ಹೇಳಿದ್ದೀವಿ, ಒಂದು ವರ್ಕರ್ಸ್ ಅಸೋಸಿಯೇಷನ್ನ ಸ್ಥಾಪನೆ ಮಾಡ್ತಾಯಿದ್ದೀವಿ ಅಂತ ಹೇಳಿ. ಇದಕ್ಕೆ ಸಹಕಾರ ಕೊಟ್ಟಂಥ ಪ್ರತ್ಯಕ್ಷವಾಗಿ ಸಹಕಾರ ಕೊಟ್ಟಂಥ ಮುಖ್ಯವಾಗಿ ನಮ್ಮ ಮಾಧ್ಯಮದವ್ರಿಗೆ ನಾವು ಅನಂತ ಅಭಿನಂದನೆಗಳು ತಿಳಿಸ್ತೀವಿ. ಅದೇ ರೀತಿ ನನ್ನದಲ್ಲಿ ಶ್ರಮಪಟ್ಟಂತಹ ನನ್ನ ಆಶೀರ್ವಾದನ ಬಳಗ ಏನು ಮಂಜಣ್ಣವ್ರು ಇರ್ಬೋದು, ಓಬಳೇಶ್ ಅಣ್ಣವ್ರು ಇರ್ಬೋದು, ನಮ್ಮ ಅಂಬರೀಷ್ ಇರ್ಬೋದು, ಕಿರಣ್ ಇರ್ಬೋದು, ನಮ್ಮ ಕೃಷ್ಣಮೂರ್ತಿ ಅಣ್ಣವ್ರು ಇರ್ಬೋದು, ಎಲ್ಲರಿಗೂ ಆಗಲಿ, ನಮ್ಮ ಪ್ರದೀಪ್ ಅವರಾಗಿರ್ಬೋದು, ಎಲ್ರಿಗೂ ಧನ್ಯವಾದಗಳು ತಿಳಿಸ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮುಂದಿನ ವರ್ಷದಲ್ಲಿ ಮಾಡ್ತೀವಿ. ನಿಮ್ಮ ಸಹಕಾರ ಮತ್ತು ಪ್ರೋತ್ಸಾಹ ಹೀಗೆ ಇರಲಿ. ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತಹ ಮಂಜುನಾಥ್ ದೇವಣ್ಣವ್ರಿಗೆ ಮತ್ತು ಪಡಾಪುರ ರವಣ್ಣವ್ರಿಗೆ, ಅದೇ ರೀತಿ ಅಂಬೇಡ್ಕರ್ ಯುವ ಸೇನೆ ಅಧ್ಯಕ್ಷರಾದಂತಹ C ಮುನರಾಜಣ್ಣವ್ರಿಗೂ ಹೊಂದಿಸ್ತಾ ನಾನು ಮಾತು ಮುಗಿಸ್ತೀನಿ.